ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಸ್ಪರ್ಧೆ ದೊಡ್ಡಗೊಮ್ಮತ್ತಿಯಲ್ಲಿ ನಡೆದಿರ್ತಕ್ಕಂಥದ್ದು. ಈ ದಿನ ನಮ್ಮ GHPS ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಹೆಣ್ಣೂರು ಪೊಂಗಳಲ್ಲಿಯ ಶಾಲೆಯ ಮಕ್ಕಳು ಒಂದು ಕ್ಲೈ ಮಾಡಲಿಂಗಲ್ಲಿ ಯಾವ ರೀತಿ ಒಂದು ಸ್ಪರ್ಧೆನ ಭಾಗವಹಿಸಿ ಯಾವ ರೀತಿ ಸ್ಪರ್ಧೆ ಮಾಡಿದ್ದಾರೆ ನೋಡೋಣ. ಚಿತ್ರ ಯಾವ ರೀತಿ ಮಾಡಿದ್ದಾರೆ, ಮಣ್ಣಲ್ಲಿ ಮಾಡಿರ್ತಕ್ಕಂಥ ಒಂದು ಮೂಡಿರ್ತಕ್ಕಂಥ ಚಿತ್ರಣಗಳನ್ನ ನಾವು ನೋಡ್ತಾ ಮೊಸಳೆನ ಬಿಡಿಸಿದ್ದಾರೆ. ಇಲ್ಲಿ ನೋಡಿ, ಈ ಮೊಸಳೆನ ಯಾವ ರೀತಿ ಆಕಾರವಾಗಿ ನ್ಯಾಲಿಗೆ ಆಗಿರ್ಬೋದು, ಹಲ್ಲುಗಳು ನೋಡ ಆಗಿರ್ಬೋದು, ಹಾಗೆ ಇಲ್ಲಿ ಹಲ್ಲುಗಳು ಬಿಡಿಸ್ಬಿಟ್ಟು ಬಾಯಿ ಅಂತ ಬರ್ದಿರೋದಾಗ್ಬೋದು, ಮೊಸಳೆಯ ಮುಂಗಾಲುಗಳು ಬಂದಿರತಕ್ಕಂಥದ್ದು, ಅದರ ಒಂದು ಮೊಸಳೆಯ ಉದರ ಆಗಿರ್ಬೋದು, ಹಿಂಗಾಲುಗಳನ್ನು ಕೂಡ ಯಾವ ರೀತಿ ಕ್ರಮಬದ್ಧವಾಗಿ ನೀಟಾಗಿ ಮಾಡಿರ್ತಕ್ಕಂಥದ್ದು, ಆ ಮೊಸಳೆಯ ಒಂದು ಬಾಲ ಯಾವ ಆಕಾರದಲ್ಲಿ ಶೇಪಲ್ಲಿ ಬಂದಿದೆ, ತುಂಬ ಅದ್ಭುತವಾಗಿ ಮೂಡಿ ಬಂದಿರತಕ್ಕಂಥದ್ದು. ಹಾಗೆ ಆಮೆಯನ್ನು ಕೂಡ ಬಿಡಿಸಿದ್ದಾರೆ. ಈ ಆಮೆಯ ಒಂದು ತಲೆ ಅದು ಹೇಗೆ ಕತ್ತನ್ನು ಹೊರಗಡೆ ಹಾಕಿರ್ತದೆ ಅದನ್ನು ಕೂಡ ತುಂಬ ಅದ್ಭುತವಾಗಿ ಮಾಡಿರ್ತಕ್ಕಂಥದ್ದು. ಅದರ ಒಂದು ಮುಂಗಾಲುಗಳು, ಆಮೆಯ ಹಿಂಗಾಲುಗಳಾಗಿರ್ಬೋದು, ಬಾಲ ಆಗಿರ್ಬೋದು, ಇಷ್ಟು ಮಕ್ಕಳುಗಳು ಕೂಡ ಶ್ರಮ ವಹಿಸಿ ತುಂಬ ಅದ್ಭುತವಾಗಿ ಮಾಡಿರ್ತಕ್ಕಂಥದ್ದು. ಈ ಸರ್ಕಾರಿ ಶಾಲೆಯಲ್ಲಿ ಒಂದು ಅದ್ಭುತವಾಗಿ ಮೂಡಿರ್ತಕ್ಕಂಥದ್ದು. ನಮ್ಮ ಶಾಲೆಯ ಮಕ್ಕಳು ಅದ್ಭುತವಾಗಿ, ನಮ್ಮ ಹೆಣ್ಣೂರು ಪೊಂಗಳಲ್ಲಿಯ ಶಾಲೆಯ ಮಕ್ಕಳು ಅದ್ಭುತವಾಗಿ ಈ ಒಂದು ಕ್ಲೈ ಮಾಡಲಿಂಗ್ ಅನ್ನು ಮಾಡಿರ್ತಕ್ಕಂಥದ್ದು. ನಾವು ಇದು ಪ್ರಥಮ ಪ್ರಶಸ್ತಿ ಬರ್ತದೆ ಅಂತ ಒಂದು ಭಾವನೆನ ವ್ಯಕ್ತವನ್ನು ಪಡಿಸ್ಕೊಂಡಿರ್ತಕ್ಕಂಥದ್ದು. ಬರಲಿ ಅಂತ ನಾವೆಲ್ಲ ಆಶಯವನ್ನು ಭಾವಿಸ್ತಾ ಇದ್ದೀವಿ. ತುಂಬ ಅದ್ಭುತವಾಗಿ ಮೂಡಿರ್ತಕ್ಕಂಥದ್ದು ಒಂದು ಈ ಚಿತ್ರ. ಎಲ್ಲರೂ ಕೂಡ ನಮ್ಮ ಒಂದು ಶಾಲೆಗೆ ಒಂದು ಪ್ರೋತ್ಸಾಹನ ಕೊಡಿ. ನಮ್ಮ ಶಾಲೆ ಇನ್ನೂ ಬದಲಾವಣೆಯಾಗಿ ಇನ್ನೂ ತುಂಬ ಮೇಲ್ ಬಂದು ಒಂದು ಯಶಸ್ಸನ್ನು ಕಾಣಲಿ ಅಂತ ನಾವೆಲ್ಲರೂ ಕೂಡ ಆಶಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್.